ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಇವತ್ತು ನಾವು ಆತ್ಮ ಪಾಠದ 3ನೇ ಭಾಗವನ್ನು ನೋಡೋಣ. ಸತ್ಯವೇದದಲ್ಲಿ ಆತ್ಮ ಸಾಯದ ರೀತಿ ಅನೇಕ ಸನ್ನಿವೇಶಗಳು ಇದೆ. ಇದನ್ನು ನಾವು ಸತ್ಯವೇದ ಪುಸ್ತಕದ ಮುಖಾಂತರ ನೋಡೋಣ. ಮೊದಲನೆಯ ಸನ್ನಿವೇಶ ಎಲ್ಲಿ ಬರುತ್ತದೆ ಅಂದರೆ 1ನೇ ಸಾಮುವೇಲ 28ನೇ ಅಧ್ಯಾಯದಲ್ಲಿ ಸೌಲ್ ರಾಜ ಮಾಟಗಾತಿ ಹೆಂಗಸನ್ನು ಭೇಟಿ ಮಾಡಿ ಮಾಟಗಾತಿಯ ಮುಖಾಂತರ ಸತ್ತೋಗಿರುವಂತ ಸಮುವೇಲನನ್ನು ಎಬ್ಬಿಸುವಂತ ಒಂದು ಸನ್ನಿವೇಶವನ್ನು ನೋಡೋಣ. ಫಿಲಿಷ್ಟಿಯರು ಇಸ್ರಾಯೇಲ್ ದೇಶವನ್ನು ಮುತ್ತಿಗೆ ಹಾಕಿದರು. ಆಗ ಸೌಲನಿಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ತುಂಬಾ ಭಯವಾಯಿತು. ಇಸ್ರಾಯೇಲ್ನಲ್ಲಿ ಯುದ್ಧ ಆಯ್ತು ಅಂದ್ರೆ ಅಲ್ಲಿನ ರಾಜರುಗಳು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು. ಯುದ್ಧಕ್ಕೆ ಹೋಗುವುದಕ್ಕೆ ದೇವರು ಅಪ್ಪಣೆ ಕೊಟ್ಟರೆ ಮಾತ್ರ ಹೋಗುತ್ತಿದ್ದರು, ಇಲ್ಲ ಅಂದರೆ ಹೋಗುತ್ತಿರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಸೌಲ್ ರಾಜ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. ದೇವರು ಸೌಲನಿಗೆ ಉತ್ತರ ಕೊಡುವುದಿಲ್ಲ. 1ನೇ ಸಾಮುವೇಲ 28ನೇ ಅಧ್ಯಾಯ 6ನೇ ವಚನ. ಅವನು ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಿದರು. ಆತನು ಅವನಿಗೆ ಕನಸುಗಳಿಂದಾಗಲಿ ಉರುಮಿನಿಂದಾಗಲಿ ಪ್ರವಾದಿಗಳಿಂದಾಗಲಿ ಉತ್ತರ ಕೊಡಲೇ ಇಲ್ಲ. ಪ್ರವಾದಿಯಾದ ಸಮುವೇಲನು ಅಷ್ಟರಲ್ಲಿ ಮರಣ ಹೊಂದಿದ್ದ. ಯುದ್ಧದ ಬಗ್ಗೆ ವಿಚಾರಿಸುವುದಕ್ಕೆ ಯಾರೂ ಇರಲಿಲ್ಲ. ಆಗ ಸೌಲ್ ರಾಜ ದೇವರಿಗೆ ಇಷ್ಟವಾಗದ ಕೆಲಸ ಮಾಡುತ್ತಾನೆ. ಅದು ಯಾವುದಂದ್ರೆ 1ನೇ ಸಾಮುವೇಲ 28ನೇ ಅಧ್ಯಾಯ 7ನೇ ವಚನ. ಸೌಲನು ತನ್ನ ಸೇವಕರಿಗೆ, ಸತ್ತವರಲ್ಲಿ ವಿಚಾರಿಸಬಲ್ಲ ಒಬ್ಬ ಸ್ತ್ರೀಯನ್ನು ಹುಡುಕಿರಿ, ನಾನು ಆಕೆಯ ಹತ್ತಿರ ಹೋಗಿ ವಿಚಾರಿಸುವೆನು ಎಂದು ಹೇಳಿದ. ಆಗ ಅವರು, ಅಂಥವಳೊಬ್ಬಳು ಎದುರಿನಲ್ಲಿದ್ದಾಳೆ ಎಂದು ಹೇಳುತ್ತಾರೆ. ಸೌಲ್ ರಾಜ 2 ತಪ್ಪು ಮಾಡಿರುತ್ತಾನೆ. ಅದಕ್ಕೆ ದೇವರು ಸೌಲನನ್ನು ಕೈಬಿಟ್ಟಿದ್ದರು. ಮೊದಲನೆಯ ತಪ್ಪು ಯಾವುದು ಅಂದ್ರೆ ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚೆ ಬಲಿ ಕೊಡಬೇಕು. ಸಮುವೇಲ ಬರುವ ತನಕ ಸೌಲ್ ರಾಜ ಕಾಯಬೇಕಿತ್ತು. ಆದ್ರೆ ಸಮುವೇಲ ಪ್ರವಾದಿ ಬರುವುದಕ್ಕಿಂತ ಮುಂಚೆನೆ ಯಜ್ಞವನ್ನು ಸಮರ್ಪಿಸಿದನು. ಇದು ಸೌಲನು ಮಾಡಿದ ಮೊದಲನೆಯ ತಪ್ಪು. ಎರಡನೆಯದು 1ನೇ ಸಾಮುವೇಲ 15ನೇ ಅಧ್ಯಾಯ 18ನೇ ವಚನದಲ್ಲಿ ಬರುತ್ತದೆ. ದೇವರು ಸೌಲನಿಗೆ, ನೀನು ಹೊರಟು ಹೋಗಿ ದುಷ್ಟರಾದ ಅಮಲೇಕರೊಡನೆ ಯುದ್ಧ ಮಾಡಿ ಅವರೆಲ್ಲರನ್ನು ಸಂಪೂರ್ಣವಾಗಿ ನಾಶ ಮಾಡು ಎಂದು ಹೇಳಿದರು. ಆದ್ರೆ ಸೌಲ್ ರಾಜ ಯೆಹೋವನ ಮಾತನ್ನು ಕೇಳದೆ ಕೊಳ್ಳೆಗಾಗಿ ಎರಗಿ ದೇವರಿಗೆ ದ್ರೋಹ ಮಾಡಿದ. ಸಂಪೂರ್ಣವಾಗಿ ಸಂಹರಿಸಬೇಕಾದ ಕೊಳ್ಳೆಯಲ್ಲಿ ಉತ್ತಮವಾದ ಕುರಿ ದನಗಳನ್ನು ನಿನ್ನ ದೇವರಾದ ಯೆಹೋವನಿಗೆ ಗಿಲ್ಯಾಲಿನಲ್ಲಿ ಯಜ್ಞ ಸಮರ್ಪಣೆ ಮಾಡುವುದಕ್ಕಾಗಿ ಉಳಿಸಿ ತಂದರು ಎಂದು ಉತ್ತರ ಕೊಟ್ಟನು. ಈ 2 ಕಾರ್ಯಗಳು ದೇವರಿಗೆ ಇಷ್ಟವಾಗುವುದಿಲ್ಲ. ಯಾವಾಗ ದೇವರ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡೋ ಆಗ ಸೌಲ್ ರಾಜನ್ನ ದೇವರು ಕೈಬಿಟ್ಟರು. ಅವನಲ್ಲಿ ಇದ್ದಂತ ಪವಿತ್ರಾತ್ಮನ ತೆಗೆಯುತ್ತಾರೆ. ಆಗ ಅಶುದ್ಧಾತ್ಮ ಬಂದಿ ಅವನಿಗೆ ಪೀಡಿಸುವುದಕ್ಕೆ ಶುರು ಮಾಡುತ್ತದೆ. 1ನೇ ಸಾಮುವೇಲ 16ನೇ ಅಧ್ಯಾಯ 14ನೇ ವಚನ. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಯೆಹೋವನು ಕಳಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿತ್ತು. ಸೌಲನು ದೇವರಿಗೆ ವಿರುದ್ಧವಾಗಿದ್ದರಿಂದ ದೇವರು ಅವನನ್ನು ಕೈಬಿಟ್ಟರು. ದೇವರು ಸೌಲನಿಗೆ ಯಾವುದೇ ರೀತಿ ಉತ್ತರ ಕೊಡಲಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡಿದ ಅಂದ್ರೆ ದೇವರ ವಿರುದ್ಧವಾಗಿ ಮಾಟಗಾತಿ ಹೆಂಗಸನ್ನು ಕರೆಸುತ್ತಾನೆ. ಇದು ದೇವರಿಗೆ ವಿರುದ್ಧವಾಗಿತ್ತು. ಯಾಕಂದ್ರೆ ದೇವರು ಇಸ್ರಾಯೇಲ್ ಜನರಿಗೆ ಕಾನಾನ್ ದೇಶವನ್ನು ಕೊಡುವುದಕ್ಕಿಂತ ಮುಂಚೆನೆ ಇಸ್ರಾಯೇಲ್ ಜನರಿಗೆ ಏನ್ ಹೇಳಿದ್ರು ಅಂದ್ರೆ ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 9ರಿಂದ 12ನೇ ವಚನ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದಾಗ ಅಲ್ಲಿರುವ ಜನಗಳು ಮಾಡುವ ಹೇಸಿಗೆ ಕೆಲಸವನ್ನು ಅನುಸರಿಸಲೇಬಾರದು. ಮಕ್ಕಳನ್ನು ಆಹುತಿ ಕೊಡುವುದು, ಕಣಿ ಹೇಳುವವರು, ಶಕುನ ನೋಡುವವರು, ಯಂತ್ರ ಮಂತ್ರಗಳನ್ನು ಮಾಡುವವರು, ಸತ್ತವರನ್ನು ವಿಚಾರಿಸುವವರು, ಬೇತಾಳಿಕರು, ಪ್ರೇತಸಿದ್ಧರು ಇಂಥವರು ಯಾರೂ ನಿಮ್ಮಲ್ಲಿ ಇರಬಾರದು. ಇಂಥ ಕೆಲಸಗಳನ್ನು ನಡೆಸುವವರು ಯೆಹೋವನಿಗೆ ಅಸಹ್ಯರಾಗಿದ್ದಾರೆ. ಸೌಲ್ ರಾಜ ದೇವರಿಗೆ ವಿಧೇಯನಾಗಿದ್ದಾಗ ಅದೇ ರೀತಿ ನಡೆದುಕೊಂಡಿದ್ದ. ಆದ್ರೆ ಈಗ ದೇವರ ವಿರುದ್ಧವಾಗಿ ನಡೆಯುತ್ತಾನೆ. ಯಾಜಕ ಕಾಂಡ 19ನೇ ಅಧ್ಯಾಯ 31ನೇ ವಚನ. ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೇತಾಳಿಕರ ಹತ್ತಿರ ಹೋಗಬಾರದು. ಅವರ ಆಲೋಚನೆಗಳನ್ನು ಕೇಳಿ ಅಶುದ್ಧರಾಗಬಾರದು. ಯಾಕೆಂದರೆ ಸತ್ತವರು ಸಮಾಧಿಯಲ್ಲಿ ದೀರ್ಘ ನಿದ್ರೆಯಲ್ಲಿ ಇರುತ್ತಾರೆ. ಸತ್ತವರಲ್ಲಿ ವಿಚಾರಿಸಿದರೆ ಅವರು ಉತ್ತರ ಕೊಡುವುದಿಲ್ಲ. ಅದಕ್ಕೆ ದೇವರು ಯಾಜಕ ಕಾಂಡ 20ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳುತ್ತಾರೆ, ಯಾವನಾದರೂ ಸತ್ತವರಲ್ಲಿ ವಿಚಾರಿಸುವವರ ಅಥವಾ ಬೇತಾಳಿಕರ ಬಳಿಗೆ ಹೋಗಿ ಅವರ ಆಲೋಚನೆ ಕೇಳಿಕೊಂಡು ದೇವದ್ರೋಹಿಯಾದರೆ ನಾನು ಆ ಮನುಷ್ಯನಿಗೆ ವಿಮುಖನಾಗಿ
ಅವನನ್ನು ಕುಲದಿಂದ ತೆಗೆದು ಹಾಕುವೆನು ಎಂದು ಹೇಳಿದರು. ಇದನ್ನೇ ದೇವರು ಈಗ ಸೌಲ್ ರಾಜನಿಗೆ ಮಾಡಿದ್ದು. ಸೌಲ್ ರಾಜ ಮಾಟಗಾತಿ ಹೆಂಗಸನ್ನು ಕಂಡು ಸತ್ತು ಹೋಗಿರುವ ಸಮುವೇಲನನ್ನು ಎಬ್ಬಿಸು ಎಂದು ಹೇಳ್ತಾನೆ. ಆಗ ಆ ಹೆಂಗಸು, ನಿನಗೆ ಯಾರನ್ನು ಬರಮಾಡಬೇಕು ಎನ್ನಲು ಸಮುವೇಲನು ಎಂದು ಉತ್ತರ ಕೊಟ್ಟನು. ಆ ಹೆಂಗಸು ಸಮುವೇಲನನ್ನು ಕಂಡು ಕೂಡಲೇ ಗಟ್ಟಿಯಾಗಿ ಕೂಗಿ ಸೌಲನಿಗೆ, ನೀನು ನನ್ನನ್ನು ವಂಚಿಸಿದೇಕೆ? ನೀನು ಸೌಲನಲ್ಲವೋ ಅಂದಳು. ಅದಕ್ಕೆ ಸೌಲನು, ಹೆದರಬೇಡ, ನಿನಗೆ ಏನು ಕಾಣಿಸುತ್ತದೆ? ಅವನ ರೂಪ ಹೇಗಿದೆ ಎಂದು ಹೇಳು ಎಂದು ಕೇಳಿದ. ಆಗ ಆಕೆ, ನಿಲುವಂಗಿಯನ್ನು ತೊಟ್ಟುಕೊಂಡು ಒಬ್ಬ ಮುದುಕನು ಬರುತ್ತಾನೆ ಎಂದು ಹೇಳಿದಳು. ಅವನು ಸಮುವೇಲನೇ ಎಂದು ಸೌಲನು ತಿಳಿದು ನೆಲದ ಮಟ್ಟಿಗೂ ಬಗ್ಗಿ ನಮಸ್ಕರಿಸಿದನು. ಆಗ ಸಮುವೇಲನು ಸೌಲನನ್ನು, ನೀನು ನನ್ನ ವಿಶ್ರಾಂತಿಯನ್ನು ಕೆಡಿಸಿದ್ದೇಕೆ? ನನ್ನನ್ನು ಇಲ್ಲಿಗೆ ಯಾಕೆ ಬರಮಾಡಿದಿ ಎಂದು ಕೇಳಿದನು. ಅದಕ್ಕೆ ಸೌಲನು, ನಾನು ಬಲು ಇಕ್ಕಟ್ಟಿನಲ್ಲಿ ಇದ್ದೇನೆ. ಫಿಲಿಷ್ಟಿಯರು ನನಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ. ದೇವರು ನನ್ನನ್ನು ಬಿಟ್ಟು ದೂರ ಹೋಗಿದ್ದಾನೆ. ಆತನು ನನಗೆ ಪ್ರವಾದಿಗಳಿಂದಾಗಲಿ ಕನಸುಗಳಿಂದಾಗಲಿ ಉತ್ತರ ಕೊಡಲಿಲ್ಲ. ಆದ್ದರಿಂದ ನಾನು ಮಾಡಬೇಕಾದದ್ದನ್ನು ನೀನು ತಿಳಿಸುವೆ ಎಂದು ನಿನ್ನನ್ನು ಇಲ್ಲಿಗೆ ಬರಮಾಡಿದೆನು ಅಂದನು. ಆಗ ಸಮುವೇಲನು, ಯೆಹೋವನು ನಿನ್ನನ್ನು ಬಿಟ್ಟು ನಿನಗೆ ವಿರೋಧಿಯಾದ ಮೇಲೆ ನೀನು ನನ್ನನ್ನು ವಿಚಾರಿಸುವುದೇಕೆ ಅಂದನು. ಸಮುವೇಲ ಸೌಲ್ ರಾಜ ನಿರಾಕರಿಸಿದ ಮೇಲೆ ಸಮುವೇಲನು ಜೀವದಿಂದ ಇರುವವರೆಗೂ ಸೌಲನನ್ನು ನೋಡುವುದಕ್ಕೆ ಹೋಗ್ಲಿಲ್ಲ. ಆಗಿರ್ಬೇಕಾದ್ರೆ ಸಮುವೇಲ ಸತ್ತ ಮೇಲೆ ಸೌಲ್ ರಾಜನಿಗೆ ಸಹಾಯ ಮಾಡುವುದಕ್ಕೆ ಹೇಗೆ ಸಾಧ್ಯ? ಮಾಟಗಾತಿ ಹೆಂಗಸು ನಿಲುವಂಗಿಯನ್ನು ತೊಟ್ಟುಕೊಂಡು ಒಬ್ಬ ಮುದುಕನು ಬರುತ್ತಾನೆ ಎಂದು ಹೇಳಿದಳು ಹೊರತು ಸಮುವೇಲನೇ ಬಂದಿದ್ದಾನೆ ಎಂದು ಹೇಳಿಲ್ಲ. 1 ಸಮುವೇಲ 28ನೇ ಅಧ್ಯಾಯ 19ನೇ ವಚನ. ಆತನು ನಿನ್ನ ಕೂಡ ಇಸ್ರಾಯೇಲರನ್ನು ಫಿಲಿಷ್ಟಿಯರ ಕೈಗೆ ಒಪ್ಪಿಸುವನು. ನಾಳೆ ನೀನು ನಿನ್ನ ಮಕ್ಕಳು ಇರುವಲ್ಲಿಗೆ ಬರುವಿರಿ ಅಂದರು. ಇದೇ ಪ್ರಕಾರ ಯುದ್ಧ ಆಗುತ್ತದೆ. ಯುದ್ಧದಲ್ಲಿ ಇಸ್ರಾಯೇಲ್ ಜನರು ಸೋತು ಹೋಗ್ತಾರೆ. ಸೌಲನನ್ನು ಅವನ ಸಂಗಡ ಇರುವಂತ ಜನರನ್ನು ಸಾಯಿಸ್ತಾರೆ. ಆದ್ರೆ ಸೌಲನಿಗೆ 4 ಜನ ಮಕ್ಕಳು. ಸೌಲನ ಎಲ್ಲಾ ಮಕ್ಕಳು ಸಾಯುವುದಿಲ್ಲ, ಒಬ್ಬ ಮಗ ಜೀವಂತವಾಗಿ ಇರುತ್ತಾನೆ. ಯುದ್ಧದಲ್ಲಿ 3 ಜನ ಮಕ್ಕಳು ಮಾತ್ರ ಸಾಯುತ್ತಾರೆ. 1 ಸಮುವೇಲ 31ನೇ ಅಧ್ಯಾಯ 6ನೇ ವಚನ. ಸೌಲನು ಅವನ 3 ಮಂದಿ ಮಕ್ಕಳು, ಅವನ ಆಯುಧಕಾರರು, ಎಲ್ಲಾ ಆಳುಗಳು ಅದೇ ದಿವಸದಲ್ಲಿ ಸತ್ತರು. ಎಲ್ಲರೂ ಸತ್ತಿಲ್ಲ, 3 ಜನ ಮಕ್ಕಳು ಮಾತ್ರ ಸತ್ತರು. ಇನ್ನೊಬ್ಬ ಮಗ ಬದುಕಿದ್ದ. ಅದು ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ 2 ಸಮುವೇಲ 2ನೇ ಅಧ್ಯಾಯ 10ನೇ ವಚನ. ಸೌಲನ ಮಗನಾದ ಇಷ್ಟೋಸೇತನು 40 ವರ್ಷದವನಾದಾಗ ಇಸ್ರಾಯೇಲರನ್ನು ಆಳತೊಡಗಿ 2 ವರ್ಷ ರಾಜ್ಯಭಾರ ಮಾಡಿದನು. ಅವನು ದಾವಿದನ ಕಾಲದಲ್ಲಿ ಮರಣ ಹೊಂದುತ್ತಾನೆ. ಸಮಾಧಿಯಿಂದ ಎದ್ದು ಬಂದಿದ್ದು ಸಮುವೇಲನೇ ಆಗಿದ್ರೆ ಅವನು ಹೇಳಿದ ಮಾತು ನೆರವೇರ್ಬೇಕಿತ್ತು ತಾನೆ. ನೀನು ನಿನ್ನ ಮಕ್ಕಳು ಎಲ್ಲಾರು ನಾಳೆ ನನ್ನ ಸಂಗಡ ಇರುತ್ತಾರೆ ಎಂದು ಹೇಳಿದ್ಮೇಲೆ ಅದೇ ರೀತಿ ನೆರವೇರ್ಬೇಕಿತ್ತಲ್ವಾ? ದೇವರು ಪ್ರವಾದನೆ ಹೇಳಿದರೆ ಎಲ್ಲಾ ಪ್ರವಾದನೆಗಳು ಸಂಪೂರ್ಣವಾಗಿ ನೆರವೇರುತ್ತದೆ. ಸತ್ಯವೇದದಲ್ಲಿ ಎಷ್ಟೋ ಪ್ರವಾದನೆಗಳು ಇದೆ. ಒಂದು ಉದಾಹರಣೆಯನ್ನು ನೋಡೋಣ. 1ನೇ ಅರಸು 21ನೇ ಅಧ್ಯಾಯದಲ್ಲಿ ದೇವರು ಆಹಾಬನಿಗೆ ಎಲಿಯನ ಮುಖಾಂತರ ಪ್ರವಾದನೆ ಹೇಳುತ್ತಾರೆ. ಆಹಾಬನೇ, ನಾಬೋತನ ದ್ರಾಕ್ಷಿ ತೋಟವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೋಸ್ಕರ ನಾಬೋತನನ್ನು ಕೊಲೆ ಮಾಡಿದ್ದೀಯಲ್ಲ. ನಾಯಿಗಳು ನಾಬೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲೇ ನಿನ್ನ ರಕ್ತವನ್ನು ನೆಕ್ಕುವವು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಅವನಿಗೆ ಹೇಳು ಎಂದು ಎಲಿಯನಿಗೆ ಹೇಳುತ್ತಾರೆ. ಅದೇ ರೀತಿ ನಡೆಯುತ್ತದೆ. ಸ್ವಲ್ಪ ಕೂಡ ವ್ಯತ್ಯಾಸವಾಗೋದಿಲ್ಲ. ದೇವರು ಪ್ರವಾದನೆ ನುಡಿದರೆ ಸಂಪೂರ್ಣವಾಗಿ ನೆರವೇರುತ್ತದೆ. ಆದ್ರೆ ಇಲ್ಲಿ ಸಂಪೂರ್ಣವಾಗಿ ನೆರವೇರಿಲ್ಲ. ದೇವರು ಸೌಲನನ್ನು ಕೈ ಬಿಟ್ಟಿದ್ದರು. ಅವನು ಯುದ್ಧಕ್ಕೆ ಹೋದರೆ ಸೋಲುತ್ತಾನೆ ಎಂದು ಎಲ್ಲರಿಗೂ ಗೊತ್ತು. ಹಾಗಿರ್ಬೇಕಾದ್ರೆ ಇದು ಸೈತಾನ್ಗೆ ಗೊತ್ತಿಲ್ವಾ? ಸೌಲ್ ರಾಜನಿಗೂ ಚೆನ್ನಾಗಿ ಗೊತ್ತಿತ್ತು ನಾನು ಯುದ್ಧದಲ್ಲಿ ಸೋಲ್ತೇನೆ ಎಂದು. ಆ ಭಯದಿಂದಲೇ ಮಾಟಗಾತಿ ಹತ್ರ ಹೋಗಿದ್ದವನು. ಸಮುವೇಲ ಎದ್ದು ಬರುವುದು ಸೌಲ್ ರಾಜ ನೋಡಿಲ್ಲ. ಬಿಳು ನಿಲುವಂಗಿ ಹಾಕಿಕೊಂಡು ಬಂದರು ಅಂದಿದ ತಕ್ಷಣ ಸೌಲ್ ರಾಜ ಸಮುವೇಲನೇ ಬಂದಿದ್ದಾನೆ ಎಂದು ಅಂದುಕೊಳ್ತಾನೆ. ಇದೆಲ್ಲ ಸತ್ಯ ಅಲ್ಲ. ಸಮುವೇಲ ಎದ್ದು ಬರುವುದಕ್ಕೆ ಸಾಧ್ಯವಿಲ್ಲ. ಸತ್ಯವೇದದಲ್ಲಿ ತಿಳಿಸಿದ್ದಾರೆ, ಸತ್ತವರಿಗೆ ಯಾವುದು ಜ್ಞಾಪಕನೂ ಇರುವುದಿಲ್ಲ, ಈ ಭೂಲೋಕದಲ್ಲಿ ಸತ್ತವರಿಗೆ ಯಾವ ಕ್ರಿಯೆನೂ ಇಲ್ಲ. ಆಗಿರುವಾಗ ಸತ್ತವರು ಹೇಗೆ ಬರುವುದಕ್ಕೆ ಸಾಧ್ಯ? ಇದೆಲ್ಲ ಸೈತಾನ್ ಕುತಂತ್ರ. ಈ ಪ್ರಪಂಚದ ದೇವರು ಆದಿಯಿಂದಲೂ ಸುಳ್ಳುಗಾರನಾಗಿದ್ದು ಸುಳ್ಳನ್ನು ಹೇಳಿ ಎಲ್ಲರನ್ನು ನಂಬಿಸ್ತಾ ಬರ್ತಿದ್ದಾನೆ.
ಈ ಸನ್ನಿವೇಶವನ್ನು ತೆಗೆದುಕೊಂಡು ಆತ್ಮ ಸಾಯುವುದಿಲ್ಲ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಇದು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದಿರುವುದು. ಎರಡನೇ ಸನ್ನಿವೇಶವನ್ನು ನೋಡೋಣ. ಆತ್ಮ ಸಾಯುವುದಿಲ್ಲ ಅಂದರೆ ಯೇಸು ಕ್ರಿಸ್ತರ ಜೊತೆಯಲ್ಲಿ ಎಲಿಯ ಮತ್ತು ಮೋಸೆ ಕಾಣಿಸಿಕೊಂಡರು ಎಂದು ಇದೆ ಅಲ್ಲ, ಅದು ಹೇಗೆ? ಮತ್ತಾಯ 17ನೇ ಅಧ್ಯಾಯ 1-4 ವಚನದಲ್ಲಿ ಯೇಸು ಪೇತ್ರನನ್ನು, ಯಾಕೋಬನನ್ನು, ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರೆದುಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣು ಮುಂದೆ ಆತನ ರೂಪ ಬೇರೆ ಆಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಇದಲ್ಲದೆ ಮೋಸೆಯು ಎಲಿಯನು ಆತನ ಸಂಗಡ ಮಾತನಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ಇವರೇ ಎಲಿಯ, ಮೋಸೆ ಎಂದು ಅವರಿಗೆ ಹೇಗೆ ಗೊತ್ತಾಯಿತು ಅಂದ್ರೆ ಯೇಸು ಕ್ರಿಸ್ತರು ಅವರ ಸಂಗಡ ಮಾತನಾಡುತ್ತಿರುವುದರ ಮುಖಾಂತರ ಕಂಡು ಹಿಡಿಯುತ್ತಾರೆ. ಹಾಗಾದ್ರೆ ಎಲಿಯ, ಮೋಸೆ ಜೀವಂತವಾಗಿ ಇದ್ದಾರಾ? ಸತ್ಯವೇದದಲ್ಲಿ ಎಷ್ಟೊಂದು ವಾಕ್ಯಗಳು ಆತ್ಮ ಸಾಯುತ್ತದೆ ಎಂದು ತಿಳಿಸಿದ್ದಾರೆ. ಆದ್ರೆ ಯೇಸು ಕ್ರಿಸ್ತರು ಹೀಗೆ ಹೇಳಿದ್ದಾರಲ್ಲ, ಏನು ಇದರ ಅರ್ಥ ಎಂದು ನೋಡೋಣ. ಮತ್ತಾಯ 17ನೇ ಅಧ್ಯಾಯ 9ನೇ ವಚನ. ಅವರು ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಯೇಸು ಅವರಿಗೆ, ನೀವು ಈಗ ಕಂಡ ದರ್ಶನವನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡುವ ತನಕ ಯಾರಿಗೂ ಹೇಳಬೇಡಿರಿ ಎಂದು ಹೇಳಿದರು. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ ಕಂಡ ದರ್ಶನವನ್ನು ಯಾರಿಗೂ ಹೇಳಬೇಡ ಎಂದು ಹೇಳಿದರು. ದರ್ಶನ ಅಂದ್ರೆ ನಿಜವಾದದ್ದಲ್ಲ, ದರ್ಶನ ಅಂದ್ರೆ ಕನಸು. ಉದಾಹರಣೆ, ಸತ್ಯವೇದದಲ್ಲಿ ದಾನಿಯೇಲ 2ನೇ ಅಧ್ಯಾಯದಲ್ಲಿ ನೆಬೂಕದ್ನೆಚ್ಚರ್ ರಾಜ ಕನಸಿನಲ್ಲಿ ಒಂದು ಶಿಲೆಯನ್ನು ನೋಡುತ್ತಾನೆ. 7ನೇ ಅಧ್ಯಾಯದಲ್ಲಿ 4 ಜೀವಿಗಳು ಎದ್ದು ಬರುತ್ತವೆ ಎಂದು ದರ್ಶನ ನೋಡುತ್ತಾನೆ. ಹಾಗಾದ್ರೆ ಇಲ್ಲಿ ನಿಜವಾದ ಜೀವಿಗಳು ಎದ್ದು ಬಂತ ಅಂದ್ರೆ ಇಲ್ಲ, ಅಲ್ಲಿ ದರ್ಶನ ತೋರಿಸಿರುವುದು. ಇದು ನಿಜ ಅಲ್ಲ. ಅದಕ್ಕೆ ಯೇಸು ಕ್ರಿಸ್ತರು ಹೇಳಿದ್ದು, ನಾನು ನಿಮಗೆ ತೋರಿಸಿರುವ ದರ್ಶನವನ್ನು ಯಾರಿಗೂ ಹೇಳಬೇಡಿರಿ ಎಂದು ಹೇಳಿದರು. ಯಾಕೆ ಮೋಶೆ ಎಲಿಯನನ್ನು ಕರೆಸಿದರು ಅಂದ್ರೆ, ಮೋಶೆ ಹಳೆ ಕಾಲದಲ್ಲಿ ಇರುವಂತ ಎಲ್ಲಾ ಪಿತೃಗಳಿಗೆ ಸೂಚನೆ. ಮೋಶೆ ಸೇವಕನಾಗಿ ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದನು. ಇಸ್ರಾಯೇಲ್ ಮನೆತನದಲ್ಲಿ ಸೇವಕನಾಗಿದ್ದನು. ಮೋಶೆ ಹಳೆ ಒಡಂಬಡಿಕೆಯಲ್ಲಿ ಇರುವಂತ ಎಲ್ಲಾ ವಿಶ್ವಾಸ ನಂಬಿಕೆ ವೀರರುಗಳಿಗೆ ಛಾಯೆ ಆಗಿದ್ದಾರೆ. ಎಲಿಯ ಯಾರಿಗೆ ಛಾಯೆ ಅಂದರೆ, ಮಲಾಕಿ 4ನೇ ಅಧ್ಯಾಯ 5-6ನೇ ವಚನ. ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆಯೇ ಪ್ರವಾದಿಯಾದ ಎಲಿಯನನ್ನು ನಿಮ್ಮ ಬಳಿಗೆ ಕಳುಹಿಸುವೆನು. ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವನು. ಎಲಿಯ ಸ್ನಾನಿಕನಾದ ಯೋಹಾನನಿಗೆ ಛಾಯೆ ಆಗಿದ್ದಾನೆ. ಯೋಹಾನ ಆ ಕೆಲಸವನ್ನು ಪೂರ್ತಿ ಮಾಡುವುದಕ್ಕೆ ಆಗಲಿಲ್ಲ. ಯೇಸು ಕ್ರಿಸ್ತರು ಹೇಳುತ್ತಾರೆ, ನೀವು ನಂಬುವುದಾದರೆ ಇವನೇ ಎಲಿಯ ಅನ್ನುತ್ತಾರೆ. ಅಂದ್ರೆ ಇನ್ನೊಬ್ಬ ಎಲಿಯ ಬರುತ್ತಾನೆ ಎಂದು ಹೇಳುತ್ತಾರೆ. ಮೋಸೆ ಮಧ್ಯದಲ್ಲಿ ಯೇಸು ಕ್ರಿಸ್ತರು ಯಾಕೆ ಇದ್ದರು ಅಂದ್ರೆ, ರಾಜಾದಿರಾಜನಾಗಿ ಯೇಸು ಕ್ರಿಸ್ತರು 2ನೇ ಬರುವಿಕೆಯಲ್ಲಿ ಅವರು ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ಅವರ ಜೊತೆ ಸಭೆ ಮತ್ತು ಪಿತೃಗಳು ಕೆಲಸ ಮಾಡುತ್ತಾರೆ. ಈ 2 ಗುಂಪುನ ಛಾಯೆ ಆಗಿ ಎಲಿಯ ಮತ್ತು ಮೋಸೆನ ಆಯ್ಕೆ ಮಾಡಿದ್ದಾರೆ. ಎಲಿಯ ಅಂದರೆ ಸಭೆಗೆ ಛಾಯೆ. ನಂಬಿಗಸ್ತರಾಗಿರುವ ಸಭೆ ಆತ್ಮಿಕ ಸ್ವಭಾವದಲ್ಲಿ ಯೇಸು ಕ್ರಿಸ್ತರ ಜೊತೆ ಪರಲೋಕದ ರಕ್ಷಣೆಯಲ್ಲಿ ಇರುತ್ತಾರೆ. ಮೋಸೆ ಅಂದರೆ ಪಿತೃಗಳಿಗೆ ಛಾಯೆ. ಭೂಲೋಕದಲ್ಲಿ ಮಾಂಸಿಕ ಶರೀರದಲ್ಲಿ ಪಿತೃಗಳು ಮಾಂಸಿಕ ದೇಹದಲ್ಲಿ ಬರುವಂತ ಎಲ್ಲ ಜನಗಳ ಮೇಲೆ ಆಡಳಿತ ಮಾಡುವುದಕ್ಕೆ ಪಿತೃಗಳನ್ನು ನೇಮಿಸಿದ್ದಾರೆ. ಯೆಶಾಯ 2ನೇ ಅಧ್ಯಾಯ 2-3ನೇ ವಚನ. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶದವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಹೊರಟು ಬಂದ ಬಹು ಜನಾಂಗದವರು, ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ನಾವು ಆತನ ದಾರಿಯಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನ್ನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು. ಯಾಕೆ ಚಿಯೋನ್, ಯೆರೂಸಲೇಮ್ ಎಂದು ಹೇಳುತ್ತಾರೆ ಎಂದರೆ, ಇದು ಇಸ್ರಾಯೇಲ್ನಲ್ಲಿ ಇರುವಂತ 2 ಭಾಗ. ಚಿಯೋನ್ ಪರ್ವತದ ಮೇಲೆ ದಾವಿದನ ಅರಮನೆ ಇತ್ತು. ಕೆಳಗಡೆ ಯೆರೂಸಲೇಮ್ ಜನರ ಮೇಲೆ ಆಡಳಿತ ಮಾಡುತ್ತಿದ್ದ ದಾವಿದ. ಇದೇ ರೀತಿ ಯೇಸು ಕ್ರಿಸ್ತರು ಕಣ್ಣಿಗೆ ಕಾಣದ ರೀತಿಯಲ್ಲಿ ವಾಯುಮಂಡಲದಲ್ಲಿ
ಆತ್ಮಿಕ ಶರೀರದಲ್ಲಿ ಆಳ್ವಿಕೆ ಮಾಡ್ಬೇಕಾದ್ರೆ ಭೂಲೋಕದಲ್ಲಿ ಪಿತೃಗಳು ಆಳ್ವಿಕೆ ಮಾಡುತ್ತಾರೆ. ಅದಕ್ಕೆ ಹೇಳುವುದು, ಚಿಯೋನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು ಎಂದು. ಇದು ದೇವರ ರಾಜ್ಯದ 2 ಭಾಗದ ಚಿತ್ರೀಕರಣ. ಆದ್ದರಿಂದ ಈ ವಾಕ್ಯನ ಆತ್ಮ ಸಾಯುವುದಿಲ್ಲ ಎಂದು ಆಧಾರವಾಗಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇದು ಒಂದು ದರ್ಶನ ಹೊರತು ನೇರವಾಗಿ ನಡೆದಿರುವ ವಿಚಾರ ಅಲ್ಲ. ಮೂರನೆಯದು, ಶಿಲುಬೆಯ ಮೇಲೆ ಇರುವಂತ ಕಳ್ಳ ಸತ್ತಿದ ದಿನವೇ ಪರದೇಶಕ್ಕೆ ಹೋದ ಎಂದು ಇದೆ. ಇದು ಹೇಗೆ ಎಂದು ಇದರ ಬಗ್ಗೆ ನೋಡೋಣ. ಲೂಕ 23ನೇ ಅಧ್ಯಾಯ 43ನೇ ವಚನ. ಯೇಸು, ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಹೇಳಿದರು. ಆ ಕಳ್ಳ ಅವತ್ತೇ ಪರದೇಶಕ್ಕೆ ಹೋದ ಎಂದು ಎಷ್ಟೋ ಜನ ನಂಬುತ್ತಾರೆ. ನಾವು ಕೂಡ ಅದೇ ತರ ಸಾಯುವಂತ ಸಮಯದಲ್ಲಿ ನಾವು ಮಾನಸಾಂತರ ಹೊಂದಿದರೆ ನಾವು ಸೀದಾ ಪರದೇಶಕ್ಕೆ ಹೋಗ್ತೀವಿ ತಾನೆ. ನಾವು ಯಾವಾಗ ಸಾಯ್ತೀವಿ ಎಂದು ನಮ್ಗೆ ಗೊತ್ತಾಗುವುದು ಯಾವಾಗ ಅಂದ್ರೆ, ಸಾಯುವ ಕೊನೆ ಕ್ಷಣದಲ್ಲಿ ನಾವು ಸಾಯ್ತೀವಿ ಎಂದು ಗೊತ್ತಾಗುತ್ತದೆ. ಆಗ ನಾವು ಮಾನಸಾಂತರ ಹೊಂದ್ಬೋದಲ್ಲ. ನಾವು ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ರಕ್ಷಣೆಯನ್ನು ಸಾಧಿಸಿಕೊಳ್ಬೇಕು? ಈ ವಚನದ ಅರ್ಥ ಏನು ಎಂದು ನಾವು ಸತ್ಯವೇದದಲ್ಲಿ ಓದಿ ತಿಳಿಯೋಣ. ಯೇಸು ಕ್ರಿಸ್ತರು ಹೇಳುತ್ತಾರೆ, ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವಿ ಎಂದರು. ಹಾಗಾದ್ರೆ ಯೇಸು ಕ್ರಿಸ್ತರು ಅವತ್ತೇ ಪರದೇಶಕ್ಕೆ ಹೋದ್ರ ಅಂದ್ರೆ ಇಲ್ಲ. ಯೇಸು ಕ್ರಿಸ್ತರು 3 ದಿನ ಸಮಾಧಿಯಲ್ಲಿ ಮಲಗಿದ್ರು. ಅವರು 3ನೇ ದಿನದ ನಂತರನೇ ಪುನರುತ್ಥಾನವಾಗಿದ್ದು. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 40ನೇ ವಚನ. ಆತನನ್ನು ಮರದ ಕಂಬಕ್ಕೆ ತೂಗು ಹಾಕಿ ಕೊಂದರು. ದೇವರು ಆತನನ್ನು 3ನೇ ದಿನದಲ್ಲಿ ಎಬ್ಬಿಸಿ ಪ್ರತ್ಯಕ್ಷನಾಗುವಂತೆ ಮಾಡಿದನು. ಯೇಸು ಕ್ರಿಸ್ತರೇ 3 ದಿನ ಸಮಾಧಿಯಲ್ಲಿ ಇರ್ಬೇಕಾದ್ರೆ ಕಳ್ಳನಿಗೆ ಇವತ್ತೇ ಪರದೇಶಿನಲ್ಲಿ ಇರುತ್ತಿ ಎಂದು ಹೇಗೆ ಹೇಳುವುದಕ್ಕೆ ಸಾಧ್ಯ? ಕಳ್ಳ ನನ್ನ ಪಾಪಗಳನ್ನು ಕ್ಷಮಿಸಿ ಎಂದು ಕೇಳಿಲ್ಲ. ಯೇಸು ಕ್ರಿಸ್ತರು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾರಾ? ಇಷ್ಟು ಸುಲಭವಾಗಿ ನಾವು ರಕ್ಷಣೆ ಹೊಂದಿ ಪರಲೋಕ ರಕ್ಷಣೆಗೆ ಹೋಗುವುದಕ್ಕೆ ಸಾಧ್ಯನಾ? ಯೇಸು ಕ್ರಿಸ್ತರು ಹೇಳುತ್ತಾರೆ, ಯಾರಾದರೂ ನನ್ನ ಶಿಷ್ಯನಾಗುವುದಕ್ಕೆ ಆಸೆ ಪಟ್ಟರೆ ತನ್ನನ್ನು ತಾನೇ ನಿರಾಕರಿಸಿ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರದಿದ್ದರೆ ಹೊರತು ಅವನು ನನ್ನ ಶಿಷ್ಯನಾಗಿರುವುದಕ್ಕೆ ಸಾಧ್ಯವಿಲ್ಲ ಅಂದರು. ಶಿಷ್ಯನಾಗಬೇಕು ಅಂದರೆ ಇಷ್ಟು ಕಷ್ಟ ಇರಬೇಕಾದ್ರೆ ನಾವು ಕೊನೆಯ ಸಮಯದಲ್ಲಿ ನಮ್ಮ ಪಾಪಗಳನ್ನು ಅರ್ಕೆ ಮಾಡಿದರೆ ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯನಾ? ಪರಲೋಕಕ್ಕೆ ಹೋಗುವುದು ಇಷ್ಟು ಸುಲಭನಾ? ಪರಲೋಕಕ್ಕೆ ಹೇಗೆ ಹೋಗ್ಬೇಕು ಎಂದು ಸತ್ಯವೇದದಲ್ಲಿ ನೋಡೋಣ. ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 22ನೇ ವಚನ. ನಾವು ಬಹು ಕಷ್ಟಗಳನ್ನು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ಹಾಗಾದ್ರೆ ಪರಲೋಕಕ್ಕೆ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಬಹು ಕಷ್ಟಗಳನ್ನು ತಾಳಿ ನಾವು ಹೋಗ್ಬೇಕು. ಸುಲಭವಾಗಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ಕಳ್ಳ ತನ್ನ ಪಾಪಗಳನ್ನು ಕ್ಷಮಿಸಿ ಎಂದು ಕೇಳಿಲ್ಲ. ಕಳ್ಳ ಏನ್ ಹೇಳಿದ ಅಂತ ಅಂದ್ರೆ, ಲೂಕ 23ನೇ ಅಧ್ಯಾಯ 42ನೇ ವಚನ. ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಆ ಕಳ್ಳನಿಗೆ ಯೇಸು ಕ್ರಿಸ್ತರ ರಾಜ್ಯದ ಬಗ್ಗೆ ಹೇಗ್ ಗೊತ್ತಾಯಿತು ಅಂದ್ರೆ, ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಸಾಯುವಾಗ ಅವರ ತಲೆಯ ಮೇಲೆ ಶಿಲುಬೆಯ ಮೇಲೆ ಫಲಕದಲ್ಲಿ ಯೆಹೂದ್ಯರ ಅರಸ ಎಂದು ಹಾಕಿದ್ದರು. ಆದ್ದರಿಂದ ಕಳ್ಳನಿಗೆ ಗೊತ್ತಾಯಿತು. ಇದನ್ನು ಕಳ್ಳ ನೋಡಿ ಆಶ್ಚರ್ಯ ಪಡ್ತಾನೆ. ಇವನನ್ನು ಯೆಹೂದ್ಯರ ಅರಸ ಅನ್ನುತ್ತಾರೆ, ಇವನನ್ನು ಶಿಲುಬೆಗೆ ಹಾಕಿದ್ದರಲ್ಲ ಎಂದು ಬೇಸರಗೊಳ್ತಾನೆ. ಎಲ್ಲರೂ ಯೇಸು ಕ್ರಿಸ್ತರನ್ನ ನಿಂದಿಸ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತರು ಮಾತ್ರ ಏನು ಮಾತನಾಡದೆ ಸುಮ್ಮನೆ ಇದ್ರು. ಕಳ್ಳ ಕೂಡ ಗೇಲಿ ಮಾಡುತ್ತಾನೆ, ನೀನು ದೇವರ ಮಗ ಆಗಿದ್ದರೆ ನೀನು ಶಿಲುಬೆಯಿಂದ ಇಳಿ, ನಮ್ಮನ್ನು ಇಳಿಸು, ನಿನ್ನನ್ನು ಕಾಪಾಡಿಕೋ, ನಮ್ಮನ್ನು ಕಾಪಾಡು ಎಂದು ಗೇಲಿ ಮಾಡ್ತಾನೆ. ಇನ್ನೊಬ್ಬ ಕಳ್ಳ ಹೇಳ್ತಾನೆ, ಆ ರೀತಿ ಮಾತನಾಡ್ಬೇಡ, ಇವರನ್ನು ನೋಡಿದರೆ ಆ ರೀತಿಯಾಗಿ ಕಾಣಿಸೋದಿಲ್ಲ, ನೀನು ಆ ರೀತಿ ಹೇಳ್ಬೇಡ ಎಂದು ಹೇಳ್ತಾನೆ. ಆಗ ಕಳ್ಳ, ಸ್ವಾಮಿ, ಯೆಹೂದ್ಯರ ಅರಸ ಎಂದು ಬರೆದಿದೆ, ನೀವು ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಕಳ್ಳ ಕೇಳಿದಂತ ಪ್ರಶ್ನೆಗೆ ಯೇಸು ಕ್ರಿಸ್ತರು ಏನ್ ಉತ್ತರ ಕೊಡಬೇಕಾಗಿತ್ತು ಅಂತ ಅಂದ್ರೆ, ಸರಿ, ಖಂಡಿತವಾಗಿ ನೆನೆಸಿಕೊಳ್ಳುತ್ತೇನೆ ಎಂದು ಹೇಳಬಹುದಿತ್ತು. ಆ ರೀತಿ ಹೇಳದೆ ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವಿ ಎಂದು ಹೇಳಿದರು. ಯಾಕೆ ಈ ರೀತಿ ಹೇಳಿದರು? ಇದರ ಅರ್ಥ ಏನು ಎಂದು ನೋಡೋಣ.
ಏಸು ಕ್ರಿಸ್ತರು ಸತ್ತಿದ ದಿನ ಅವರು ಪರದೇಶಕ್ಕೆ ಅವರೇ ಹೋಗಿಲ್ಲ. 3 ದಿನ ಅವರು ಸಮಾಧಿಯಲ್ಲಿ ಇದ್ದರು. ಕಳ್ಳ ಕೂಡ ಅವತ್ತೇ ಸತ್ತಿಲ್ಲ. ಆ ಕಾಲದಲ್ಲಿ ಯಾರಾದರೂ ಶಿಲುಬೆಗೆ ಹಾಕಿದರೆ ತಕ್ಷಣ ಸಾಯುತ್ತಿರಲಿಲ್ಲ. ವಾರದ ಗಟ್ಟಲೆ ಇದ್ದು ಸಾಯುತ್ತಿದ್ದರು. ಕಳ್ಳ ಮಾನಸಾಂತರ ಹೊಂದಿದ, ಅವನು ನಂಬಿಕೆ ಇಟ್ಟಿದ್ದ ಎಂದು ಎಲ್ಲೂ ವಾಕ್ಯ ತಿಳಿಸಿಲ್ಲ. ಕಳ್ಳ ತನ್ನ ಪಾಪನ ಅರಕೆನೂ ಮಾಡಿಲ್ಲ. ಕಳ್ಳ ವಿಶ್ವಾಸ ಪಟ್ಟ ಎಂದ ಮಾತ್ರಕ್ಕೆ ಅವನು ಯೇಸು ಕ್ರಿಸ್ತರ ಶಿಷ್ಯನಾಗುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ರಾಜ್ಯ ಬರುವಾಗ ನನ್ನನ್ನು ನೆನೆಸಿಕೊ ಎಂದು ಹೇಳಿದ. ಇಲ್ಲಿ ನಾವು ವಾಕ್ಯನ ಗಮನ ಇಟ್ಟು ಓದಬೇಕು. ಅಲ್ಲೇ ನಮಗೆ ಉತ್ತರ ಸಿಗುತ್ತದೆ. ಲೂಕ 23ನೇ ಅಧ್ಯಾಯ 43ನೇ ವಚನವನ್ನು ಇಂಗ್ಲಿಷ್ ನಲ್ಲಿ ನೋಡೋಣ. ಅಂಡ್ ಜೀಸಸ್ ಸೆಡ್ unto him, Verily I say unto thee, today shall thou be with me in paradise. ಕಾಮ ಟುಡೇಗಿಂತ ಮುಂಚೆ ಇದೆ. ಟುಡೇಗಿಂತ ಮುಂಚೆ ಇರುವುದರಿಂದ ನಮ್ಗೆ ಓದುವಾಗ ನಾನ್ ನಿಜವಾಗಿ ಹೇಳ್ತಾ ಇದ್ದೀನಿ, ಇವತ್ತೇ ನೀನು ನನ್ನ ಸಂಗಡ ಪರದೇಶಿನಲ್ಲಿ ಇರ್ತೀಯ ಎಂದು. ಆದ್ರೆ ಕಾಮನ ಟುಡೇ ಆದ್ಮೇಲೆ ಹಾಕಿ ಓದಿದರೆ ಅರ್ಥ, ನಾನ್ ನಿನಗೆ ನಿಜವಾಗಿ ಇವತ್ತು ಹೇಳ್ತಾ ಇದ್ದೀನಿ, ನೀನು ನನ್ನ ಸಂಗಡ ಪರದೇಶಿನಲ್ಲಿ ಇರ್ತೀಯ ಅಂತ ಅರ್ಥ. ಇದು ಸರಿಯಾದ ಪದ. ಯೇಸು ಕ್ರಿಸ್ತರೇ ಅವತ್ತು ಪರದೇಶಕ್ಕೆ ಹೋಗಿಲ್ಲ. ಮತ್ತೆ ಅವರು ಹೇಗೆ ಹೇಳುವುದಕ್ಕೆ ಸಾಧ್ಯ? ಇದಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ. ಒಬ್ಬ ಮಂತ್ರಿ ಏನ್ ಹೇಳ್ತಾನೆ ಅಂದ್ರೆ, ನಾನ್ ಮಂತ್ರಿ ಆಗಿದ ತಕ್ಷಣ ಅವತ್ತೇ ನಿನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಏನರ್ಥ? ಇವತ್ತೇ ಕೆಲಸ ಕೊಡಿಸ್ತೀನಿ ಅಂತನಾ? ಅಲ್ಲ, ನಾನ್ ಯಾವತ್ತು ಮಂತ್ರಿ ಆಗ್ತೀನೋ ಅವತ್ತೇ ನಿನಗೆ ಕೆಲಸ ಕೊಡಿಸ್ತೀನಿ ಎಂದು ಅರ್ಥ. ಅವರು ಮಂತ್ರಿ ಆದ್ರೇನೆ ತಾನೇ ಕೆಲಸ ಕೊಡಿಸುವುದಕ್ಕೆ ಸಾಧ್ಯ. ಮಂತ್ರಿನೇ ಆಗದೆ ಕೆಲಸ ಕೊಡಿಸುವುದಕ್ಕೆ ಹೇಗೆ ಸಾಧ್ಯ? ಇದೇ ಆ ವಾಕ್ಯದಲ್ಲಿ ಇರುವಂತಹ ಅರ್ಥ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಒಬ್ಬ ನ್ಯಾಯಾಧೀಶ ಅಪರಾಧಿಗೆ ಜಡ್ಜ್ಮೆಂಟ್ ಕೊಡ್ತಾನೆ. ಆಗ ಟೈಪಿಸ್ಟ್ಗೆ ಟೈಪ್ ಮಾಡುವುದಕ್ಕೆ ಹೇಳ್ತಾನೆ. ಏನಂತ ಅಂದ್ರೆ, ಕಿಲ್ ಹಿಮ್ ನಾಟ್ ಸ್ಪೇರ್ ಹಿಮ್ ಎಂದು ಹೇಳಿದ. ಇದರ ಅರ್ಥ ಅವನನ್ನು ಸಾಯಿಸಿರಿ, ಬಿಡಬೇಡಿ ಎಂದು. ಆದ್ರೆ ಟೈಪ್ ಮಾಡುವಾಗ ಕಾಮನ ಕಿಲ್ ಹಿಮ್ ನಾಟ್ ಆದ್ಮೇಲೆ ಕಾಮ ಹಾಕಿದ. ಅದರ ಅರ್ಥ ಬೇರೆನೆ ಆಯ್ತು. ಕಾಮನ ಆ ಕಡೆಯಿಂದ ಈ ಕಡೆ ಹಾಕಿದ ತಕ್ಷಣ ಏನಾಯ್ತು ಅಂದ್ರೆ, ಅವನನ್ನ ಕೊಲ್ಲಬೇಡಿ, ಬಿಟ್ಟು ಬಿಡಿ ಅಂತ ಅರ್ಥ ಬಂತು. ಒಂದು ಪದ ಹೆಚ್ಚು ಕಮ್ಮಿ ಆದರೆ ಇಷ್ಟೆಲ್ಲ ಅರ್ಥ ಬರುತ್ತೆ. ಈ ರೀತಿ ಎಷ್ಟೋ ಆಗಿದೆ. ನಾವು ಸತ್ಯಕ್ಕೆ ಮಹತ್ವ ಕೊಡಬೇಕು. ಈ ರೀತಿ ಯಾಕಾಯ್ತು, ಹೇಗ್ ಬಂತು ಅಂದ್ರೆ, ಒರಿಜಿನಲ್ ಬೈಬಲ್ ನಲ್ಲಿ ಚಾಪ್ಟರ್ ಡಿವಿಷನ್, ವರ್ಸ್ ಡಿವಿಷನ್, ಪಂಚುವೇಶನ್, ಮಾರ್ಕ್ ಯಾವುದು ಇರ್ಲಿಲ್ಲ. ಇವೆಲ್ಲ ಯಾವಾಗ ಮಾಡಿದರು ಅಂದ್ರೆ, ಕಾರ್ಡಿನಲ್ ಕ್ಯಾರೋ ಅನ್ನುವ ವ್ಯಕ್ತಿ ಚಾಪ್ಟರ್ ಡಿವಿಷನ್ ಮಾಡ್ತಾರೆ. ಅವರು ಮಾಡಿದ ಎಷ್ಟೋ ವರ್ಷದ ನಂತರ ರಾಬರ್ಟ್ ಸ್ಟೀಫನ್ಸನ್ ಅವರು AD 1551ರಲ್ಲಿ ವರ್ಸ್ ಡಿವಿಷನ್ ಮಾಡ್ತಾರೆ. ಇದೆರಡು ಮಾಡಿದ ಮೇಲೆನೆ ಪಂಚುವೇಶನ್ ಮಾರ್ಕ್ ಆಗಿದ್ದು. ಅಲ್ಲಿಯವರೆಗೂ ಯಾವುದೇ ಮಾರ್ಕ್ ಇರ್ಲಿಲ್ಲ. ಬೈಬಲ್ ನಲ್ಲಿ ಪಂಚುವೇಶನ್ ಮಾರ್ಕ್ ಟುಡೇಗಿಂತ ಮುಂಚೆ ಹಾಕಿದ್ದಾರೆ. ಯಾಕಂದ್ರೆ ಅವರಿಗೆಲ್ಲ ನಂಬಿಕೆ ಮನುಷ್ಯ ಸತ್ತ ನಂತರ ಸ್ವರ್ಗಕ್ಕೋ ನರಕಕ್ಕೋ ಹೋಗುತ್ತಾರೆ ಎಂದು. ಅವತ್ತು ಯೇಸು ಕ್ರಿಸ್ತರು ಪರದೇಶಕ್ಕೆ ಹೋಗಿಲ್ಲ, ಕಳ್ಳನು ಕೂಡ ಹೋಗಿಲ್ಲ. ಪರದೇಶಕ್ಕೆ ಹೋಗುವುದು ಕ್ರಿಸ್ತರ ಜೊತೆ ಆಳ್ವಿಕೆ ಮಾಡುವುದಕ್ಕೆ. ನಾವು ನಮ್ಮನ್ನು ತಗ್ಗಿಸಿಕೊಂಡು ಪಾಪದಲ್ಲಿ ಬಿದ್ದಿರುವಂತ ಮನುಷ್ಯನನ್ನು ಎತ್ತಿ ಕ್ರಿಸ್ತರ್ ತರ ಮಾಡುವುದಕ್ಕೇನೆ ಸಭೆನ ದೇವರು ಆಯ್ಕೆ ಮಾಡ್ತಾ ಇರೋದು. ಲೋಕದಲ್ಲಿ ಇರುವ ಕಳ್ಳನನ್ನು ಕರಿತಿಲ್ಲ, ಪರಿಶುದ್ಧ ಸಭೆನ ಕರಿತಿದ್ದಾರೆ. ನಮ್ಮ ರಕ್ಷಣೆಯನ್ನು ನಾವು ಭಯಭಕ್ತಿಯಿಂದ ಸಾಧಿಸಿಕೊಳ್ಬೇಕು. ತನ್ನನ್ನು ತಾನೇ ನಿರಾಕರಿಸಿ ಶಿಲುಬೆಯನ್ನು ಹೊತ್ತುಕೊಂಡು ಯೇಸು ಕ್ರಿಸ್ತರ ಹೆಜ್ಜೆ ಜಾಡಿನಲ್ಲಿ ಮರಣದವರೆಗೂ ನಂಬಿಗಸ್ತರಾಗಿ ಇರಬೇಕು. ಈ ರೀತಿ ಇರುವವರಿಗೆ ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯ. ಮತ್ತೆ ಯಾಕೆ ಯೇಸು ಕ್ರಿಸ್ತರು ಆ ರೀತಿ ಹೇಳಿದರು ಅಂದ್ರೆ, ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಸಾಯುವಾಗ ಅವರಿಗೆ ಯಾರು ಸಂತೈಸುವವರೇ ಇರಲಿಲ್ಲ. ಅವರಿಗೆ ಹಿಂಸೆ ಕೊಟ್ಟು ಶಿಲುಬೆಯ ಮೇಲೆ ಹಾಕಿದ್ದರು. ಅಂತ ಸಮಯದಲ್ಲಿ ಕಳ್ಳ ಒಂದು ಮಾತು ಹೇಳ್ತಾನೆ. ಏನಂದ್ರೆ, ನೀನು ದೇವರ ಮಗನಾಗಿದ್ದರೆ ಶಿಲುಬೆಯಿಂದ ಇಳಿ, ನನ್ನನ್ನು ರಕ್ಷಿಸು, ನಿಮ್ಮನ್ನು ರಕ್ಷಿಸು ಅಂತ ಹೇಳ್ತಾನೆ. ಆ ಸಮಯದಲ್ಲಿ ಇನ್ನೊಬ್ಬ ಕಳ್ಳ ಹೇಳ್ತಾನೆ, ನಾವಾದರೂ ಮಾಡಿರುವ ಪಾಪಗಳಿಗೆ ತಕ್ಕಂತೆ ಅನುಭವಿಸ್ತಾ ಇದ್ದೀವಿ, ಇವರು ಆ ರೀತಿ ಅಲ್ಲ, ಅವರ ಬಗ್ಗೆ ಆ ರೀತಿ ಹೇಳ್ಬೇಡ ಅಂತ ಹೇಳ್ತಾನೆ. ಈ ಮಾತು ಯೇಸು ಕ್ರಿಸ್ತರಿಗೆ ಒಂದು ರೀತಿಯಾದಂತಹ ಸಮಾಧಾನ ಉಂಟಾಯಿತು. ಕೀರ್ತನೆ 69ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳ್ತಾರೆ, ನಿಂದೆಯಿಂದ ಖಿನ್ನನಾಗಿ ಕುಂದಿ ಹೋಗಿದ್ದೇನೆ, ಕರುಣಾಳುಗಳನ್ನು ನಿರೀಕ್ಷಿಸಿದೆ, ದೊರೆಯಲಿಲ್ಲ, ಸಂತೈಸುವವರನ್ನು ಆರೈಸಿದೆ, ಸಿಕ್ಕಲಿಲ್ಲ. ಅವರ ಮನಸ್ಸಿನ ದುಃಖ ಹಂಚಿಕೊಳ್ಳುವುದಕ್ಕೆ ಯಾರು ಸಿಕ್ಕಲಿಲ್ಲ. ಆ ಕಳ್ಳ ಆಗ ಹೇಳಿದ ತಕ್ಷಣ ಯೇಸು ಕ್ರಿಸ್ತರಿಗೆ ಒಂದ್ ರೀತಿ ಸಮಾಧಾನ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ,
ನೀನು ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿ ಇರ್ತೀಯಾ ಅಂತ ಹೇಳ್ತಾರೆ. ಪರದೇಶ ಎಂದರೆ ಏನು ಎಂದು ನೋಡೋಣ. ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನದಲ್ಲಿ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಪರದೈಸಿನಲ್ಲಿ ಜೀವದಾಯಕ ವೃಕ್ಷ ಇದೆ. ಇದೇ ರೀತಿ ಜೀವದಾಯಕ ವೃಕ್ಷ ಸತ್ಯವೇದದಲ್ಲಿ ಎಲ್ಲಾದರೂ ಕೊಟ್ಟಿದ್ದಾರಾ ಅಂದ್ರೆ ಹೌದು, ಕೊಟ್ಟಿದ್ದಾರೆ. ಎಲ್ಲಿ ಅಂತ ಅಂದ್ರೆ ಆದಿಕಾಂಡ 2ನೇ ಅಧ್ಯಾಯ 9ನೇ ವಚನದಲ್ಲಿ. ಎಲ್ಲ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆ ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ಹಾಗಾದ್ರೆ ಜೀವದಾಯಕ ವೃಕ್ಷ ಇದ್ದದ್ದು ಏದೇನ್ ತೋಟದ ಮಧ್ಯದಲ್ಲಿ. ಇದನ್ನೇ ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳುವುದು. ಪರದೇಶ್ ಎಂದರೆ ಗ್ರೀಕ್ ನಲ್ಲಿ ಪ್ಯಾರಡೈಸ್ ಎಂದು ಅರ್ಥ. ಈ ಪದದ ಅರ್ಥ ಏನಂದ್ರೆ ಉದ್ಯಾನವನ ಎಂದು ಅರ್ಥ. ಯೇಸು ಕ್ರಿಸ್ತರು 2ನೇ ಬರುವಿಕೆಯಲ್ಲಿ ಬರುವಾಗ ಈಗ ಇರುವಂತ ಈ ಭೂಮಿನೇ ಸಮಸ್ತವನ್ನು ಸರಿ ಮಾಡಿ ಏದೇನ್ ತೋಟದ ರೀತಿ ಮಾಡ್ತಾರೆ. ಆಗ ಭೂಮಂಡಲವೇ ಒಂದು ಸುಂದರವಾಗಿರುವ ಏದೇನ್ ತೋಟದ ತರ ಮಾಡ್ತಾರೆ. ಮೊದಲನೇ ಲೋಕದಲ್ಲಿ ಯಾವ ತರ ಇತ್ತೋ ಅದನ್ನೆಲ್ಲ ಮತ್ತೆ ಸರಿಪಾಡ್ತಾರೆ. ಅದೇ ಆತನ ರಾಜ್ಯ. ಕಳ್ಳ ಏನ್ ಹೇಳಿದ ಅಂದ್ರೆ, ನಿನ್ನ ರಾಜ್ಯದಲ್ಲಿ ಬರುವಾಗ ನನ್ನನ್ನು ನೀನು ನೆನೆಸಿಕೋ ಅಂದನು. ಯೇಸು ಕ್ರಿಸ್ತರು ಕೂಡ ಅದೇ ಉತ್ತರ ಕೊಟ್ಟಿದ್ದು, ನನ್ನ ರಾಜ್ಯದಲ್ಲಿ ನಿನ್ನನ್ನು ನೆನೆಸಿಕೊಳ್ಳುತ್ತೇನೆ ಎಂದು. ಯೇಸು ಕ್ರಿಸ್ತರ ರಾಜ್ಯ ಭೂಲೋಕದಲ್ಲಿ ಬರುವಾಗ ಅದು ಪರದೇಶ ತರ ಇರುತ್ತೆ. ಕಳ್ಳನಿಗೆ ನಿನ್ನನ್ನು ನೆನೆಸಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ ಹೊರತು ಪರಲೋಕಕ್ಕೆ ಕರೆದುಕೊಂಡು ಹೋಗ್ತೇನೆ ಎಂದು ಹೇಳಿಲ್ಲ. ಪರದೇಶ ಎಂದರೆ ಏದೇನ್ ತೋಟ, ಒಂದು ಸ್ಥಳ ಅದು. ಯೇಸು ಕ್ರಿಸ್ತರು ಪ್ರಾರ್ಥನೆ ಹೇಳಿಕೊಡುತ್ತಾರೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಅಂತ. ಇದೆಲ್ಲ ನೆರವೇರುವಾಗ ಇಡೀ ಭೂಮಿಯೇ ಏದೇನ್ ತೋಟದ ತರ ಇರುತ್ತೆ. ಸರಿ, ಅವರಿಗೆ ಯಾಕೆ ಮಾತ್ರ ನೆನೆಸ್ಕೊಳ್ಬೇಕು ಅಂದ್ರೆ, ಯೇಸು ಕ್ರಿಸ್ತರು ಒಂದು ಮಾತು ಹೇಳ್ತಾರೆ. ಮತ್ತಾಯ 10ನೇ ಅಧ್ಯಾಯ 42ನೇ ವಚನದಲ್ಲಿ, ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯರೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದ್ರೆ, ಇನ್ನ ಶಿಲುಬೆಯ ಮೇಲೆ ಇರುವ ಕಳ್ಳ ಯೇಸು ಕ್ರಿಸ್ತರಿಗೆ ಸಮಾಧಾನವಾಗಿ ಮಾತನಾಡಿರುವಾಗ ಅವನಿಗೆ ಏನಾದರೂ ಕೊಡ್ತಾರೆ. ಹಾಗಂತ ಪರಲೋಕದ ರಕ್ಷಣೆಗೆ ಕರೆದುಕೊಂಡು ಹೋಗ್ತಾರೆ ಅಂತ ಅಲ್ಲ. ಕಳ್ಳ ಪರಲೋಕಕ್ಕೆ ಹೋಗಿಲ್ಲ, ಯಾಕಂದ್ರೆ ಆತ್ಮ ಸಾಯುತ್ತದೆ. ಎಲ್ಲರೂ ಸಮಾಧಿಯಲ್ಲಿ ನಿದ್ರೆ ಮಾಡುತ್ತಿದ್ದಾರೆ. ಕಳ್ಳ ಪರಲೋಕಕ್ಕೆ ಹೋಗಿಲ್ಲ. ಅದೇ ರೀತಿ ನಾವು ಕೂಡ ಕೊನೆ ಸಮಯದಲ್ಲಿ ಮಾನಸಾಂತರ ಹೊಂದಿದರೆ ನಾವು ಪರಲೋಕಕ್ಕೆ ಹೋಗುವುದಿಲ್ಲ. 4ನೇ ಸನ್ನಿವೇಶವನ್ನು ನೋಡೋಣ. ಯೇಸು ಕ್ರಿಸ್ತರು ಸೆರೆಮನೆಯಲ್ಲಿ ಇರುವಂತ ಆತ್ಮಗಳಿಗೆ ಉಪದೇಶ ಮಾಡಿದರು ಎಂದು ಇದೆ. ಯಾರಿಗೆ ಮಾಡಿದರು, ಹೇಗೆ ಮಾಡಿದರು ಎಂದು ನೋಡೋಣ. 1ನೇ ಪೇತ್ರ 3ನೇ ಅಧ್ಯಾಯ 19-20ನೇ ವಚನ. ಆತನು ಆತ್ಮ ಸ್ವರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವ ಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿರುವ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದರು. ಯೇಸು ಕ್ರಿಸ್ತರು ಯಾವ ಆತ್ಮಗಳಿಗೆ ಸುವಾರ್ತೆ ಸಾರಿದರು ಅಂದ್ರೆ, ನೋಹ ನಾವೇ ಕಟ್ಟುವಾಗ ಆ ಕಾಲದಲ್ಲಿ ಸೆರೆಮನೆಯಲ್ಲಿ ಇರುವಂತ ಆತ್ಮಗಳಿಗೆ ಸುವಾರ್ತೆ ಸಾರಿದರು. ಇವರು ನೋಹನ ಕಾಲದಲ್ಲಿ ಅವಿಧೇಯರಾಗಿದ್ರು ಎಂದು ಇದೆ. ಇವರು ಮಾತ್ರ ಅವಿಧೇಯರಾಗಿ ಇದ್ರ, ಇವರ ನಂತರವೂ ಕೂಡ ಅವಿಧೇಯರಾಗಿ ಎಷ್ಟೋ ಜನರು ಇದ್ದಾರಲ್ಲ, ಅವರಿಗೆ ಯಾಕೆ ಹೇಳಿಲ್ಲ? ಯಾಕೆ ನೋಹನ ಕಾಲದಲ್ಲಿ ಹೇಳ್ಬೇಕು? ಯಾಕೆ ನೋಹನ ಕಾಲದಲ್ಲಿ ಹೇಳ್ಬೇಕು ಅಂದ್ರೆ, ದೇವದೂತರನ್ನ ಮಾಂಸಿಕ ಶರೀರದಲ್ಲಿ ಭೂಲೋಕಕ್ಕೆ ಕಳಿಸಿದಾಗ ಇವರು ಭೂಲೋಕದಲ್ಲಿರುವ ಸುಂದರವಾಗಿರುವಂತ ಶ್ರೀಯರ್ನ ನೋಡಿ ಸಂಬಂಧ ಇಟ್ಕೊಂಡ್ರು. ಇದೇ ವಾಕ್ಯ ಇಂಗ್ಲಿಷ್ ನಲ್ಲಿ ಓದೋಣ. ಬೈ ವಿಚ್ ಆಲ್ಸೋ ಸೊ ಈ ವೆಂಟ್ ಟು ಹ್ಯಾಂಡ್ ಫ್ರೀಚ್ಡ್ ಅನ್ ಟು ದ ಸ್ಪಿರಿಟ್ ಇನ್ ಪ್ರಿಸನ್. ಇಲ್ಲಿ ಸ್ಪಿರಿಟ್ ಎಂದು ಕೊಟ್ಟಿದ್ದಾರೆ. ಇದೇ ವಾಕ್ಯ ತಮಿಳ್ನಲ್ಲಿ அந்த ஆவிலே அவர் போய் ಕಾವಲಿಲ್ಲ ಆವಿಗಳಕ್ಕೂ ಪ್ರಸಂಗಿತ್ತಾರೆಂದು ಕೊಟ್ಟಿದ್ದಾರೆ. ಕನ್ನಡ ಬೈಬಲ್ನಲ್ಲಿ ಸ್ಪಿರಿಟ್ಗೂ ಸೋಲ್ಗೂ ಎರಡಕ್ಕೂ ಒಂದೇ ಪದ ಬಳಸಿದ್ದಾರೆ. ತಮಿಳ್ ಬೈಬಲ್ನಲ್ಲಿ ಆವಿಗಳಿಗೆ ಸುವಾರ್ತೆ ಹೇಳಿದರು ಎಂದು ಹೇಳಿದ್ದಾರೆ. ಆವಿ ಅಂದರೆ ಅಶುದ್ಧ ಆವಿಗಳು. ಅದನ್ನೇ ಯೇಸು ಕ್ರಿಸ್ತರು ಮೊದಲನೇ ಬರುವಿಕೆಯಲ್ಲಿ ಓಡಿಸಿದ್ದು. ಈ ಬಿದ್ದು ಹೋಗಿರುವ ದೂತರುಗಳಿಗೆ ಯೇಸು ಕ್ರಿಸ್ತರು ಪ್ರಸಂಗ ಮಾಡಿದ್ದು. ಹೇಗ್ ಪ್ರಸಂಗ ಮಾಡಿದರು ಎಂದ್ರೆ, ಯೇಸು ಕ್ರಿಸ್ತರ ಶಿಲುಬೆಯ ಮರಣನೆ ಅವರಿಗೆ ಬೋಧನೆಯಾಗಿದೆ. ಯೇಸು ಕ್ರಿಸ್ತರು ದೂತರ ಜೊತೆ ಪರಲೋಕದಲ್ಲಿ ಆತ್ಮಿಕ ಶರೀರದಲ್ಲಿ ಇದ್ರು. ಇವರಿಬ್ಬರನ್ನ ಮಾಂಸಿಕ ಶರೀರದಲ್ಲಿ ಕಳಿಸಿದ್ರು.
ಈ ಬಿದ್ದು ಹೋದ ದೇವದೂತರು ಭೂಲೋಕದಲ್ಲಿರುವ ಸುಂದರ ಸ್ತ್ರೀಯರನ್ನ ನೋಡಿ ಸಂಬಂಧ ಇಟ್ಕೊಂಡ್ರು. ಆದ್ರೆ ಯೇಸು ಕ್ರಿಸ್ತರು ಭೂಲೋಕಕ್ಕೆ ಮಾಂಸಿಕ ಶರೀರದಲ್ಲಿ ಬಂದಾಗ ಯಾವುದೇ ತಪ್ಪು ಮಾಡಲಿಲ್ಲ. ಇದನ್ನೆಲ್ಲ ದೂತರು ನೋಡಿ ಇವರು ಜನರಿಗಾಗಿ ಪ್ರಾಣನೇ ಕೊಟ್ಟಿದ್ದಾರೆ ಎಂದು ಅವರಿಗೆ ದೊಡ್ಡ ಪಾಠ ಆಗಿದೆ. ನಾವು ಆ ರೀತಿ ಮಾಡಬಾರದಾಗಿತ್ತು, ನಾವು ಮಾಡಿದ್ದು ತಪ್ಪು, ನಾವು ಮಾನಸಾಂತರ ಹೊಂದಿ ಮತ್ತೆ ನಾವು ದೇವರ ಹತ್ತಿರ ಹೋದ್ರೆ ದೇವರು ನಮ್ಮನ್ನು ಕ್ಷಮಿಸ್ತಾರೆ ಎಂದು ಅವರಿಗೆ ಅರಿವಾಗಿದೆ. ಅದಕ್ಕೆ ದೆವ್ವ ಓಡಿಸುವಾಗ ದೆವ್ವ ನಮ್ಮ ಗೊಡವೆ ನಿಮಗೆ ಯಾಕೆ, ಕಾಲ ಬರುವುದಕ್ಕಿಂತ ಮುಂಚೆ ಯಾಕೆ ನಮಗೆ ತೊಂದರೆ ಕೊಡ್ತೀರಾ ಅನ್ನುತ್ತವೆ. ಕೆಲವೊಂದು ದೆವ್ವಗಳು ಏಸು ಕ್ರಿಸ್ತರಿಗೆ ಶರಣಾಗ್ತವೆ. ಸ್ವಾಮಿ ದಯವಿಟ್ಟು ನಮ್ಮನ್ನು ಹಂದಿಗಳ ಹಿಂಡಿಗೆ ಓಡಿಸು ಎಂದು ಕೇಳಿಕೊಳ್ತವೆ. ಅಪೊಸ್ತಲ ಕೃತ್ಯಗಳಲ್ಲಿ ಕೊಟ್ಟಿದ್ದಾರೆ, ಒಬ್ಬ ಏಸು ಕ್ರಿಸ್ತರ ಹೆಸರನ್ನು ಹೇಳ್ಕೊಂಡು ಸುಳ್ಳು ಅದ್ಭುತಗಳನ್ನು ಮಾಡ್ತಾನೆ. ಅವನು ದೆವ್ವಗಳನ್ನು ಓಡಿಸುವಾಗ ಆ ದೆವ್ವ ಹೇಳುತ್ತದೆ, ಏಸು ಕ್ರಿಸ್ತರು ಗೊತ್ತು, ಅಪೊಸ್ತಲರಾದ ಪೌಲನು ನನಗೆ ಗೊತ್ತು, ನೀನ್ಯಾರು, ನೀನು ಏಸು ಕ್ರಿಸ್ತರ ಶಿಷ್ಯನಲ್ವಲ್ಲ ಎಂದು ದೆವ್ವಗಳನ್ನೇ ಓಡಿಸ್ತವೆ. ದೆವ್ವಗಳಲ್ಲಿ ಎರಡು ರೀತಿಯಾದಂತ ದೆವ್ವಗಳು ಇದೆ. ಒಳ್ಳೆಯ ದೆವ್ವಗಳು ಇದೆ, ಕೆಟ್ಟ ದೆವ್ವಗಳು ಇದೆ. ಯೇಸು ಕ್ರಿಸ್ತರು ಮಾಂಸಿಕ ದೇಹದಲ್ಲಿ ಬಂದು ಯಾವುದೇ ಆಸೆ ಪಡದೆ ಎಲ್ಲವನ್ನು ತ್ಯಾಗ ಮಾಡಿ ಶಿಲುಬೆಯ ಮರಣನ ಹೊಂದಿದ್ರಲ್ಲ, ಇದು ಒಂದು ಪಾಠ ದೇವದೂತರಿಗೆ. 1 ಕೊರಿಂಥ 4ನೇ ಅಧ್ಯಾಯ 9ನೇ ವಚನ. ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು. ದೇವದೂತರು ಮನುಷ್ಯರನ್ನು ನೋಡಿ ಪಾಠ ಕಲಿತಿದ್ದಾರೆ. ಆತ್ಮ ಸಾಯೋದಿಲ್ಲ ಅನ್ನುವುದಕ್ಕೆ ಈ ವಾಕ್ಯನ ಆಧಾರವಾಗಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ಆತ್ಮದ ಬಗ್ಗೆ ಹೇಳ್ತಾ ಇಲ್ಲ, ಬಿದ್ದು ಹೋಗಿರುವ ದೂತರ ಬಗ್ಗೆ ಹೇಳ್ತಾ ಇರೋದು. 5ನೇ ಸನ್ನಿವೇಶವನ್ನು ನೋಡೋಣ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 9ರಿಂದ 17ನೇ ವಚನ. ಅವರು ಪ್ರಯಾಣ ಮಾಡಿ ಆ ಊರಿನ ಹತ್ತಿರಕ್ಕೆ ಬರುತ್ತಿರುವಾಗ ಪೇತ್ರನು ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಳಿಗೆಯನ್ನು ಹತ್ತಿದನು. ಅವನು ಬಹಳ ಹಸಿದು ಊಟ ಮಾಡಬೇಕೆಂದಿದ್ದನು. ಊಟಕ್ಕೆ ಸಿದ್ಧವಾಗುವಷ್ಟರಲ್ಲಿ ಅವನು ಧ್ಯಾನಪರವಶನಾಗಿ ಆಕಾಶವು ತೆರೆಯುವುದನ್ನು, 4 ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಳಿಗೆಯಂತಿರುವ ಏನೋ ಒಂದು ವಸ್ತುವು ಭೂಮಿಯ ಮೇಲೆ ಇಳಿಯುವುದನ್ನು ಕಂಡನು. ಅದರೊಳಗೆ ಸಕಲ ವಿಧವಾದ ಪಶುಗಳು, ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳು, ಅಂತರಿಕ್ಷದಲ್ಲಿ ಹಾರಾಡುವ ಹಕ್ಕಿಗಳು ಇದ್ದವು. ಆಗ ಪೇತ್ರನೇ, ಎದ್ದು ಕುಯ್ದು ತಿನ್ನು ಎಂದು ಅವನಿಗೆ ಒಂದು ವಾಣಿ ಕೇಳಿಸಿತು. ಕೆಲವು ಜನ ಈ ವಾಕ್ಯನ ತೆಗೆದುಕೊಂಡು ಪ್ರಾಣಿಗಳ ಆತ್ಮನು ಪರಲೋಕದಲ್ಲಿ ಇದೆ, ಅವು ಅಲ್ಲಿಂದ ಬರುತ್ತವೆ ಎಂದು ಹೇಳ್ತಾರೆ. ಇಲ್ಲಿ ಜೀವಂತವಾಗಿರುವ ಪ್ರಾಣಿಗಳು ಮೇಲಿನಿಂದ ಇಳಿದು ಬಂತ? ಇದಕ್ಕೆ ಉತ್ತರ ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 17ನೇ ವಚನದಲ್ಲಿ ಕೊಟ್ಟಿದ್ದಾರೆ. ಪೇತ್ರನು ತನಗಾದ ದರ್ಶನವು ಏನಾಗಿರಬಹುದೆಂದು ತನ್ನಲ್ಲಿ ಕಳವಳ ಪಡುತ್ತಿರುವಾಗಲೇ ಎಂದು ಇದೆ. ಇಲ್ಲಿ ಪೇತ್ರನಿಗೆ ದರ್ಶನ ಆಗಿದ್ದು ಅಂದ್ರೆ ಕನಸು ಕಂಡಿದ್ದು. ಇದೆಲ್ಲ ನಿಜವಾದ ಪ್ರಾಣಿ ಅಲ್ಲ, ಮೇಲಿನಿಂದ ಬಂದಿಲ್ಲ. ಈ ವಚನ ಆತ್ಮ ಸಾಯುವುದಿಲ್ಲ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. 6ನೇ ಒಂದು ಸನ್ನಿವೇಶವನ್ನು ನೋಡೋಣ. ಮತ್ತಾಯ 27ನೇ ಅಧ್ಯಾಯ 52-53ನೇ ವಚನ. ಭೂಮಿಯು ಅದರಿತು, ಬಂಡೆಗಳು ಸೀಳಿ ಹೋದವು, ಸಮಾಧಿಗಳು ತೆರೆದವು, ನಿದ್ರೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು. ಮತ್ತು ಆತನು ಎದ್ದ ಮೇಲೆ ಸಮಾಧಿಯೊಳಗಿಂದ ಹೊರಗೆ ಬಂದ ಪರಿಶುದ್ಧ ಪಟ್ಟಣದೊಳಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು. ಈ ವಾಕ್ಯನ ತೆಗೆದುಕೊಂಡು ಎಷ್ಟೋ ಜನರು ಹೇಳುತ್ತಾರೆ, ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಸತ್ತಿ ಎದ್ದಿದ ಮೇಲೆ ಪರಲೋಕಕ್ಕೆ ಹೋಗುವಾಗ ಇವ್ರನ್ನೆಲ್ಲ ಕರೆದುಕೊಂಡು ಹೋದ್ರು ಎಂದು ಹೇಳ್ತಾರೆ. ಸತ್ತವರೆಲ್ಲ ಎದ್ದು ಬರುವುದು ಏಸು ಕ್ರಿಸ್ತರ 2ನೇ ಬರುವಿಕೆಯಲ್ಲಿ. ಮರಣದಿಂದ ಎದ್ದು ಬಂದಿದ್ದು ಏಸು ಕ್ರಿಸ್ತರೇ ಹೊರತು ಅದಕ್ಕಿಂತ ಮುಂಚೆ ಯಾರು ಮರಣದಿಂದ ಎದ್ದು ಬಂದಿಲ್ಲ. ಹಾಗಾದ್ರೆ ಸಮಾಧಿಯಲ್ಲಿ ಮಲಗಿರುವಂತರು ಅದಕ್ಕಿಂತ ಮುಂಚೆ ಹೇಗೆ ಬರುವುದಕ್ಕೆ ಸಾಧ್ಯ? ಇಲ್ಲಿ ಏಸು ಕ್ರಿಸ್ತರು ಎದ್ದು ಬಂದಿದ್ದೇ 3ನೇ ದಿನದ ನಂತರ. ಭೂಮಿಯು ಅದರಿತು, ಬಂಡೆಗಳು ಸೀಳಿ ಹೋದವು ಅಂದ್ರೆ ಹಳೆ ಕಾಲದಲ್ಲಿ ಸಮಾಧಿ ಹೇಗಿತ್ತು ಅಂದ್ರೆ, ಮತ್ತಾಯ 27ನೇ ಅಧ್ಯಾಯ 60ನೇ ವಚನ. ಯೋಸೆಫನು ಆ ದೇಹವನ್ನು ತೆಗೆದುಕೊಂಡು ಅದನ್ನು ಶುದ್ಧವಾದ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ತನ್ನ ಹೊಸ ಸಮಾಧಿಯಲ್ಲಿ ಇಟ್ಟನು. ಆ ಕಾಲದಲ್ಲಿ ಸಮಾಧಿಯನ್ನು ಬಂಡೆಯಲ್ಲಿ ತೋಡಿ ದೇಹವನ್ನು ಇಡ್ತಿದ್ರು. ಏಸು ಕ್ರಿಸ್ತರು ಸತ್ತಿದ್ದು ಗೋಲ್ಗುತ್ತಾ ಬೆಟ್ಟದ ಮೇಲೆ ಶಿಲುಬೆಯಲ್ಲಿ ಸತ್ತಿದ್ದು. ಗೋಲ್ಗುತ್ತಾ ಬೆಟ್ಟ ಅಂದ್ರೆ ಕಪಾಲ ಸ್ಥಳ. ಇಂಗ್ಲಿಷ್ ನಲ್ಲಿ ಕಪಾಳ ಸ್ಥಳ ಅಂತಂದ್ರೆ ಎ ಪ್ಲೇಸ್ ಆಫ್ ಎ ಸ್ಕಲ್ ಎಂದು. ಸ್ಕಲ್ ಎಂದರೆ ತಲೆಯ ಬುರುಡೆ. ಸ್ಕಲ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಏಸು ಕ್ರಿಸ್ತರು ಶಿಲುಬೆಯ ಮೇಲೆ ಸತ್ತಂತ ಜಾಗದ ಕೆಳಗೆ ಗುಹೆಗಳು ಇದ್ವು. ಆ ಗುಹೆಗಳನ್ನೇ ಸಮಾಧಿ ಎಂದು ಹೇಳುವರು. ಇದು ದೂರದಿಂದ ನೋಡೋದಕ್ಕೆ ಮನುಷ್ಯನ ತಲೆ ಬುರುಡೆಯ ರೀತಿ ಕಾಣಿಸುತ್ತದೆ. ಈ ರೀತಿ ಬೆಟ್ಟದ ಕೆಳಗೆ ತುಂಬಾ ಗುಹೆಗಳು ಇತ್ತು. ಆ ಗುಹೆಗಳಲ್ಲಿ ಕುಷ್ಠರೋಗಿಗಳು ವಾಸ ಮಾಡ್ತಿದ್ರು. ಅವರು ಯಾಕೆ ಅಲ್ಲಿ ವಾಸ ಮಾಡ್ತಿದ್ರು ಅಂತ ಅಂದ್ರೆ,
ಕುಷ್ಠರೋಗ ಬಂದ್ರೆ ಅವರು ಊರಿನ ಹೊರಗಡೆ ಇರ್ಬೇಕು. ಕುಷ್ಠರೋಗ ದೇಹವನ್ನೆಲ್ಲ ತಿಂದ್ಕೊಳ್ತಿತ್ತು. ನೋಡುವುದಕ್ಕೆ ಅವರು ವಿಕಾರವಾಗಿ ಕಾಣಿಸ್ತಿದ್ರು. ಅವರನ್ನು ಯಾರು ಹತ್ತಿರಕ್ಕೆ ಸೇರಿಸ್ತಿರ್ಲಿಲ್ಲ. ಇವರಿಗೆ ಏನಾದ್ರೂ ಕುಷ್ಠರೋಗ ವಾಸಿಯಾದ್ರೆ ಮಹಾಯಾಜಕನಿಗೆ ಅವರ ಮೈಯನ್ನು ತೋರಿಸ್ಬೇಕು. ಮಹಾಯಾಜಕ ಮೈಯನ್ನು ಪರೀಕ್ಷೆ ಮಾಡಿ ಅವನು ರೋಗ ವಾಸಿಯಾಗಿದೆ ಅವನ ಅಂತ ಹೇಳಿದ್ರೆ ಆಮೇಲೆ ಯಜ್ಞಗಳನ್ನು ದೇವರಿಗೆ ಸಲ್ಲಿಸಿ ಮಹಾಯಾಜಕ ಹೇಳಿದಂತೆ ಮಾಡಿ ಆಮೇಲೆ ಅವನು ಮನೆಗೆ ಹೋಗ್ಬೇಕಾಗಿತ್ತು. ಇದು ನ್ಯಾಯ ಪ್ರಮಾಣದಲ್ಲಿ ಇರುವಂತ ನಿಯಮ. ಇದೇ ರೀತಿ ಯೇಸು ಕ್ರಿಸ್ತರು ಕುಷ್ಠರೋಗ ವಾಸಿ ಮಾಡಿದವನಿಗೆ ಹೇಳ್ತಾರೆ. ಮತ್ತಾಯ 8ನೇ ಅಧ್ಯಾಯ 1-4 ವಚನ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಆತನು ನಿನ್ನ ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ಆಗ ಯೇಸು ಅವನಿಗೆ, ಯಾರಿಗೂ ಹೇಳಬೇಡ, ಅಂದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಸೆ ನೇಮಿಸಿದ ಕಾಣಿಕೆಯನ್ನು ಕೊಡು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಯೇಸು ಕ್ರಿಸ್ತರು ಕುಷ್ಠರೋಗಿಗೆ ಹೇಳುತ್ತಾರೆ. ಗೋಲ್ಗುತ್ತ ಬೆಟ್ಟದ ಕೆಳಗಡೆ ಗುಹೆಯಲ್ಲಿ ಅನೇಕ ಮಂದಿ ಕುಷ್ಠರೋಗಿಗಳು ವಾಸ ಮಾಡ್ತಿದ್ರು. ಅದಕ್ಕೂ ಇದಕ್ಕೂ ಏನಪ್ಪ ಸಂಬಂಧ ಅಂತ ಅಂದ್ರೆ, ಯೇಸು ಕ್ರಿಸ್ತರು ಸಾಯುವಾಗ ದೇವರು ತನ್ನ ಕೋಪವನ್ನು ಎಲ್ಲಾ ರೀತಿ ತೋರಿಸಿದ್ರು. ಆಗ ಭೂಕಂಪ ಆಯ್ತು, ಗುಡುಗು ಮಿಂಚು ಮಳೆ ಬಂತು. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಆ ದೇಶವೆಲ್ಲ ಕತ್ತಲೆ ಕವಿದಿತ್ತು. ಮಧ್ಯಾಹ್ನದ ಸಮಯ ಕತ್ತಲೆ ಬರುವುದಕ್ಕೆ ಸಾಧ್ಯವಿಲ್ಲ. ಮೋಡ ಬಂದು ಮುಚ್ಚಿಕೊಂಡ್ರೇನೆ ಕತ್ತಲೆ ಆಗುವುದು. ಮೋಡ ಬಂದ ಮೇಲೆ ಮಳೆ ಬಂದೇ ಇರುತ್ತೆ. ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಇರುವಾಗ ಅವರ ಮೇಲೆ ಮಳೆ ನೀರು ಬಿದ್ದು ಅವರ ಶಕ್ತಿ ಮತ್ತು ಮಳೆ ನೀರು ಸೇರಿ ಬರುವಾಗ ಯೇಸು ಕ್ರಿಸ್ತರ ಅಮೂಲ್ಯವಾದಂತ ರಕ್ತದ ಜೊತೆ ಸೇರ್ಕೊಂಡು ಕೆಳಗಡೆ ಗುಹೆಯಲ್ಲಿ ಇದ್ದಂತ ಕುಷ್ಠರೋಗಿಯ ಮೇಲೆ ಬಿದ್ದು ಅವರಿಗೆ ಗೊತ್ತಿಲ್ಲದಂತೆ ಆ ಕುಷ್ಠರೋಗ ವಾಸಿಯಾಯಿತು. ಸರಿ, ಹಾಗಾದ್ರೆ ಹೊರಗೆ ಬಂದ ಪರಿಶುದ್ಧ ಪಟ್ಟಣಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು ಎಂದು ಇದೆಯಲ್ಲ, ಇದರ ಅರ್ಥ ಏನು? ಯೇಸು ಕ್ರಿಸ್ತರು ಹೇಳುತ್ತಾರೆ, ಕುಷ್ಠರೋಗ ವಾಸಿಯಾದರೆ ಯಾಜಕರಿಗೆ ತೋರಿಸು ಎಂದು. ಯಾಜಕ ಎಲ್ಲಿರ್ತಾನೆ ಅಂದ್ರೆ ದೇವರ ಆಲಯದಲ್ಲಿ ಇರ್ತಾನೆ. ದೇವರ ಆಲಯ ಪರಿಶುದ್ಧ ಪಟ್ಟಣ ಯೆರೂಸಲೇಮಿನಲ್ಲಿ ಇದೆ. ಕುಷ್ಠರೋಗಿಗಳಿಗೆ ಕುಷ್ಠರೋಗ ವಾಸಿಯಾದಾಗ ಅವರು ಯಾಜಕರ ಬಳಿ ಹೋಗಿ ಅಲ್ಲಿ ಅವರ ಮೈಯನ್ನು ತೋರಿಸ್ಕೊಳ್ತಾರೆ. ಯೇಸು ಕ್ರಿಸ್ತ ಬಟ್ಟೆ ಮುಟ್ಟಿದ್ರೇನೆ ರೋಗ ವಾಸಿಯಾಗುವುದು. ಇನ್ನು ಯೇಸು ಕ್ರಿಸ್ತರ ರಕ್ತದಲ್ಲಿ ಎಷ್ಟು ಶಕ್ತಿ ಇದೆ. ಆದ್ದರಿಂದ ಈ ವಾಕ್ಯವನ್ನು ತೆಗೆದುಕೊಂಡು ಪರಲೋಕಕ್ಕೆ ಹೋದರು ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಈಗ ನಾವು ಸತ್ಯವೇದದಲ್ಲಿ ಗೊಂದಲಗಳಿಗೆ ಇರುವಂತ ವಾಕ್ಯಗಳನ್ನು ನೋಡಿದೆವು. ಆದ್ರೆ ಆತ್ಮ ಸಾಯುವುದಿಲ್ಲ ಅನ್ನುವುದಕ್ಕೆ ಇನ್ನೊಂದು ವಾಕ್ಯ ಇದೆ. ಅದು ಯಾವ್ದಂತ ಅಂದ್ರೆ ಐಶ್ವರ್ಯವಂತ ಮತ್ತು ಬಡ ಲಾಜರ್ ಬಗ್ಗೆ ಸತ್ಯವೇದದಲ್ಲಿ ತಿಳಿಸಿದ್ದಾರೆ. ಇವರ ಬಗ್ಗೆ ಆತ್ಮ ಪಾಠದ 4ನೇ ಭಾಗದಲ್ಲಿ ನೋಡೋಣ. ಈ ರೀತಿಯಾದಂತ ಮತ್ತಷ್ಟು ಆಳವಾದ ಉಚಿತ ಸತ್ಯವೇದ ಅಧ್ಯಯನಕ್ಕಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಹೋದರ ರಾಜು ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 8867768876. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.